ನಮಗೆಲ್ಲ ಇವಾಗ ನಾವು ಕರಿಯರ್ ಶುರು ಮಾಡಿದ ಆರಂಭದಲ್ಲಿ ನಮಗೆ ಉಳಿತಾಯ ಅಥವಾ ಏನಾದ್ರೂ ಮನಿ ಸೇವ್ ಅನ್ನೋದ್ರ ಬಗ್ಗೆನೇ ಎಲ್ಲರೂ ಹೇಳ್ತಿದ್ರು. ಸೇವ್ ಯೋರ್ ಮನಿ ಕೂಡಿ ಒಂದು FD ಇಲ್ಲ RD ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಹೂಡಿಕೆ. ನಮಗೆ ನಾವು ನಮ್ಮ ಕರಿಯರ್ ಶುರು ಮಾಡಿದಾಗ ನಮಗೆ ದೊಡ್ಡವರು ಹೇಳ್ತಾ ಇದ್ದಿದ್ದು ಇಷ್ಟು ಮಾಡಿ, ಫಸ್ಟ್ ಒಂದು FD ಮಾಡು, ಫಸ್ಟ್ ಒಂದು RD ಮಾಡು, ಫಸ್ಟ್ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಅಕೌಂಟ್ ತೆಗಿ, ಅಲ್ಲೊಂಚೂರು ಸೇವಿಂಗ್ ಮಾಡು ಅಂತ. ಹಾಗಾದ್ರೆ ಅದಕ್ಕೆ ಬೆಲೆ ಇಲ್ವಾ? ಇವತ್ತಿಗಿಲ್ಲ. ಓಕೆ, ನೀವು ನಾನು ಸ್ಟಾರ್ಟ್ ಮಾಡಿದ ವೇಳೆಯಲ್ಲಿ ಇತ್ತು, ನನ್ನ ಅಪ್ಪ ಅಮ್ಮನ ಕಾಲಘಟ್ಟದಲ್ಲಿ ಅದಿತ್ತು. ಹಾಗಾಗಿ ಅವರು ಅದನ್ನೇ ಹೇಳ್ಕೊಂಬಂದರು. ಇವತ್ತು ನಮ್ಮ ಅಪ್ಪ ಅಮ್ಮ ಏನಾಗಿದೆ, ಕಾಲಘಟ್ಟ ಬದಲಾಗಿದೆ. ಹಾಗಾಗಿ ಅವತ್ತಿನ ಪ್ರಶ್ನೆ ಪತ್ರಿಕೆ ಏನಿತ್ತು, ಆ ಪ್ರಶ್ನೆ ಪತ್ರಿಕೆಗೆ ಅವತ್ತು ಅವರು ಬರೆದ ಉತ್ತರ ಸರಿಗಿತ್ತು. ಅವ್ರೇನು ಮಾಡ್ತಿದ್ದಾರೆ, ಮಗನಿಗೆ ಅಥವಾ ಮಗಳಿಗೆ ಅದೇ ಪ್ರಶ್ನೆ ಪತ್ರಿಕೆ ಇದೆ ಅಂತ ಅದೇ ಉತ್ತರನ ಅಪ್ಪ ಅಮ್ಮ ನಮ್ಮ ಮೇಲೆ ಹೇಳ್ತಿದ್ರು. ಈ ಉತ್ತರ ಬರೀ ಮಗಳೇ ಇದು ಬರೀ ಸರಿಯಾಗ್ಬಿಡುತ್ತೆ ಅಂತ. ಅವ್ರು ಗೆದ್ದರು. ನಮ್ಮ ಪ್ರಶ್ನೆನೇ ಬದಲಾಗಿದೆಯಲ್ಲ. ಬದಲಾದ ಪ್ರಶ್ನೆ ಪತ್ರಿಕೆನ ನೀವು ನೋಡ್ತಾ ಇಲ್ವಲ್ಲ. ನೀವು ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಜನ, ನಾವು ಪ್ರಶ್ನೆ ಪತ್ರಿಕೆ ಓದಿ ಉತ್ತರ ಕೊಡಬೇಕಾಗಿರೋದು. ನಮ್ಮಪ್ಪ ಅಮ್ಮನ ಪ್ರಶ್ನೆ ನಾವು ಜಸ್ಟ್ ಕಾಪಿ ಮಾಡಿಬಿಟ್ರೆ ಅಲ್ಲಿ ಉತ್ತರ ತಪ್ಪಾಗೋಯ್ತು. ಯಾಕೆಂದರೆ ಪ್ರಶ್ನೆ ತಪ್ಪಿರೋದ್ರಿಂದ, ಪ್ರಶ್ನೆನೇ ಡಿಫ್ರೆಂಟ್ ಆಗಿರೋದ್ರಿಂದ ಉತ್ತರ ತಪ್ಪಾಗ್ಬಿಡುತ್ತೆ. ಸೊ ಇವತ್ತಿನ ದಿನದಲ್ಲಿ ಹಣದುಬ್ಬರ ಅನ್ನೋದು, ಅವತ್ತಿನ ಕಾಲಘಟ್ಟದಲ್ಲಿ ಹಣದುಬ್ಬರ ಇರಲಿಲ್ಲ. ಇವತ್ತು ನೋಡಿ, 2 ತಿಂಗಳಿಂದ 3 ತಿಂಗಳಿಂದ ಬಸ್ಸಿನ ದರ ಏರಿಕೆ ಅಂತ ಕೇಳಿದ್ರಿ, ಇವತ್ತಾಗಲೇ ತಿರುಗಿ ಹೇರಿಸ್ತೀವಿ ಅಂತಾರೆ, ಇಲ್ದಿರ ಹಾಲು ಏರಿಕೆ ಅಂತಾರೆ. ನೋಡಿ, ಒಂದು ಏರಿಕೆ ಅಂತ ಕಂಡ್ರೆ ಇಟ್ಸ್ ಸೈಕ್ಲಿಕಲ್, ಅಂದರೆ ಅಥವಾ ಒಂದು ಸೈಕಲ್ ಥರ, ಒಂದು ಋತು ಥರ ಸುತ್ತಾ ಇರುತ್ತೆ. ಇದು ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಅದು ಇಟ್ ವಿಲ್ ಗಿವ್ ರೈಸ್ ಟು ಬೇರೆ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸು, ಇನ್ನೊಂದು ಅದಕ್ಕೆ ಜಾಸ್ತಿ ಆಗುತ್ತೆ. ಯಾಕಂದರೆ 1000 ರೂಪಾಯಿಲಿ ಬೆಂಗಳೂರಿಂದ ಮೈಸೂರಿಗೆ ಬಂದು ಸೇರ್ತಿದ್ದ ತರಕಾರಿಗೆ 1200 ಆಗುತ್ತೆ. ಆ 200ನ್ನ ಅವರು ಅದ್ರ ಮೇಲೆ ಡಿವೈಡ್ ಮಾಡಲೇಬೇಕಲ್ಲ. ತರಕಾರಿ ಬೆಲೆ ಹೆಚ್ಚಾಗುತ್ತೆ. ಹೀಗೆ ಪ್ರತಿಯೊಂದು ಸಮಾಜದಲ್ಲಿ ಹೆಚ್ಚಾಗ್ತಾನೆ ಹೋಗುತ್ತೆ. ನನ್ನ ಇವತ್ತಿನ ಮೊದಲ ಪ್ರಶ್ನೆ ಇರೋದೆ, ಅಂದರೆ ಮೂಲ ಪ್ರಶ್ನೆ ಇರೋದೆ, ಒಬ್ಬ ವ್ಯಕ್ತಿ ತನ್ನ ಕೆಲಸ ಶುರು ಮಾಡ್ತಾರೆ ಅಂದರೆ ಬೇಸಿಕ್ 10,000 ರೂಪಾಯಿ ಬರಬಹುದು. ಅದಕ್ಕಿಂತ ತುಂಬ ಕಡಿಮೆ ಸಂಬಳ ತಗೊಳ್ಳೋರು ಬಹಳಷ್ಟು ಜನ ಇದ್ದಾರೆ. ಬಟ್ ನಾನು 10,000ದಿಂದ ಶುರು ಮಾಡ್ತೀನಿ. ಒಬ್ಬ ವ್ಯಕ್ತಿ ತನ್ನ ಜೀವನದ ಮೊದಲ ಸಂಬಳ 10,000 ರೂಪಾಯಿ ಗಳಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ಇದರಲ್ಲಿ ಉಳಿಸ್ಬೇಕು, ಖರ್ಚು ನೋಡ್ಕೋಬೇಕು, ಇನ್ವೆಸ್ಟೂ ಮಾಡಬೇಕು, ಏನು ಆಪ್ಷನ್ಸ್ ಇದೆ ಇವತ್ತಿನ? ಖಂಡಿತ ಇದೆ. ಇದು ಅತ್ಯುತ್ತಮವಾದ ಪ್ರಶ್ನೆ. ಯಾಕಂದರೆ ಇದರಲ್ಲಿ ತುಂಬ ಜನ ಸೇರ್ಕೋತಾರೆ. ನೀವು ಹೇಳಿದ ಬ್ರಾಕೆಟಲ್ಲಿ ವಾಸ್ಟ್ ಮೆಜಾರಿಟಿ ನಮ್ಮಲ್ಲಿರೋ ಜನ ಅಲ್ಲಿ ಬಂದುಬಿಡ್ತಾರೆ. 1,00,000 2 ಲಕ್ಷ ಬರೋರಿಗೆ ನಾನು ಹೇಳೋದು 20% ಸೇವ್ ಮಾಡು, 30% ಸೇವ್ ಮಾಡು ಅಂತ ಹೇಳೋದು ಅವ್ರಿಗೂ ಕಿವಿಗೆ ಚೆನ್ನಾಗಿ ಕೇಳಿಸುತ್ತೆ, ಇಂಪಾಗಿ ಕೇಳಿಸುತ್ತೆ. ನಾನು ಹೇಳ್ಬೋದು, ಅವರು ಮಾಡ್ಬೋದು. ಈ ಕಡಿಮೆ ಬಂದಾಗ ಉಳಿಸೋದು ಹೇಗೆ ಅನ್ನೋದಿದೆಯಲ್ಲ, ನಾನು ಮೊದಲೇ ಹೇಳಿದೆ ನಿಮಗೆ. ಏನು ಹೇಳಿದೆ ಹೇಳಿ, ಮನಸ್ಥಿತಿನ ನಾವು ಬದಲಾಯಿಸ್ಕೊಂಬಿಟ್ರೆ ನಮ್ಮ ಪರಿಸ್ಥಿತಿ ಬದಲಾಗುತ್ತೆ. ಈ ಪದಗಳನ್ನ ನಾನು ಕೇವಲ ಪದಗಳಾಗಿ ಹೇಳ್ತಿಲ್ಲ, ನಾನು ನನ್ನ ಬದುಕಿನಲ್ಲಿ ಅನುಭವಿಸ್ಕೊಂಡು ಅಳವಡಿಸ್ಕೊಂಡು ಈ ಮಾತುಗಳನ್ನ ಆಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ ನೀವು ಹೇಳಿದ್ರಿ 10,000 ರೂಪಾಯಿ, 10,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂದರೆ ಅವನಿಗೆ 45 ಅಂತೂ ಆಗಿರಲ್ಲ ವಯಸ್ಸು, 22 20 21 20 ವರ್ಷದ ಹುಡುಗ ಅಂತ ಅಥವಾ ಹುಡುಗಿ ಅಂತ ನಾವೊಂದು ಉದಾಹರಣೆ ತಗೊಳ್ಳೋಣ. 10,000 ಬಂದರೆ ಅವರಿಗೆ ನನ್ನ ಪ್ರಕಾರ ಇವತ್ತಿನ ದಿನದಲ್ಲಿ ಒಂದಷ್ಟು ಪ್ರತಿಶತ ಜನ ಇರ್ಬೋದು, ಅವ್ರಿಗೆ ಫ್ಯಾಮಿಲಿ ಬರ್ಡನ್ ಇರ್ಬೋದು, ಅವ್ರು ಕಾಂಟ್ರಿಬ್ಯೂಟ್ ಮಾಡಲೇಬೇಕು ಅಂತ ಇರ್ಬೋದು. ತುಂಬ ಜನಕ್ಕೆ ಇವತ್ತು ಆ ರೀತಿಯ ಭಗವಂತನ ದಯದಿಂದ ಹಣದ ಅರಿವು ಸಮಾಜದಲ್ಲಿ ಹೆಚ್ಚಾಗಿದೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ರಸ್ತೆಯಲ್ಲಿ ನಿಂತಿರೋ ಕಾರುಗಳೇ ಸಾಕ್ಷಿ. ಅಲ್ಲ ಜನದ ಹತ್ರ ಎವ್ರಿಬಡಿ ಈಸ್ ಸ್ಪೆಂಡಿಂಗ್. ಯಾವಾಗ ಖರ್ಚು ಮಾಡೋಕ್ಕಾಗುತ್ತೆ? ಹಣ ಇದ್ದಾಗ. ಸೊ ಆದ್ರೂ ನಾವು ಲೆಕ್ಕ ತಗೊಳ್ಳೋಣ. 10,000ದಲ್ಲಿ ಒಂದು 50% ಜನಕ್ಕೆ ಅವ್ರಿಗೆ ಅದನ್ನು ಮನೆಗೆ ಖರ್ಚು ಮಾಡಬೇಕು, ಇಲ್ಲಿ ಅವ್ರ ಮೇಲೆ ಖರ್ಚು ಮಾಡ್ಕೊಳ್ಳೋಕ್ಕಾಗಲ್ಲ, ಉಳ್ಸೋಕ್ಕಾಗಲ್ಲ ಅಂತಲೇ ತೊಗೊಳ್ಳೋಣ. ಆದರೂ ನಾವು ಏನು ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇವತ್ತೇನಾಗಿದೆ, ಎಲ್ಲರ ಕೈಲೂ ಮೊಬೈಲ್ ಇದೆ. 200ರಿಂದ 300 ರೂಪಾಯಿ ನೀವು ಅದ್ರ ಮೇಲೆ ಹಾಕ್ತೀರಿ. ಏನು ಮಾತಾಡ್ತೀರಿ? ನೀವು ಆತ್ಮಸಾಕ್ಷಿಯಾಗಿ ನೀವು ಕೇಳ್ಕೊಳ್ಳಿ, ಏನು ಮಾತಾಡ್ತೀರಿ? ಮಗ ತಿಂಡಿ ಆಯ್ತಾ? ಎಲ್ಲಿದೆಯಾ ಮಗ? ಬರ್ತೀಯಾ? ಹೊಸ ಪಿಕ್ಚರ್ ಆಗೈತೆ? ಏನು ಮಾಡ್ತಾರೆ ಜನ? ನೀವು ಆತ್ಮ ಯಾವತ್ತೂ ಅಷ್ಟೇ ನಮ್ಮನ್ನು ನಾವು ಅನಲೈಸ್ ಮಾಡ್ಕೋಬೇಕು. ಕೇಳಲ್ಲ. 300 ರೂಪಾಯಿ ಎಂಥವ್ರು ಕೂಡ ಇವತ್ತು 300 ರೂಪಾಯಿ ಫೋನ್ ಮೇಲೆ ಖರ್ಚು ಮಾಡ್ತಾರೆ. ಆಯಿತಾ? ಹುಡುಗಿ ಆದರೆ ಬೇರೆ, ಹುಡುಗ ಆದರೆ ಸಿಗರೇಟು, ಬೀಡಿ, ಗುಟ್ಕಾ. ನೀವು ನೋಡ್ತಾ ಹೋಗಿ 1,000 ರೂಪಾಯಿ ಖಂಡಿತ ಅವರು ಅದ್ರ ಮೇಲೆ ಖರ್ಚು ಮಾಡ್ತಿರ್ತಾರೆ. ಇವಾಗ ನೀವು ಕೇಳ್ಬೋದು, ಅದೇನು ಮಾಡದೇ ಇದ್ದರೆ ನಾನು ಸಂತಂದ ಜೀವನ ಮಾಡೋಕ್ಕೆ. ಇವತ್ತಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ 8 ವರ್ಷದ ಮಗು ಹೃದಯಾಘಾತದಿಂದ ಸಾವು, ಇದೆಲ್ಲ ನೋಡಿ ಲೈಫ್ ಈಸ್ ಶಾರ್ಟ್, ಕೂಲ್ ಮಗ, ಎಂಜಾಯ್. ಈ ಪದಗಳು ಹೆಚ್ಚಿನ ಅರ್ಥ ಪಡ್ಕೋತಾ ಇದೆ. ಹೌದು, ಎಂಜಾಯ್, ಯಾರೋ ಒಬ್ಬರು ಸಾಯ್ಬೋದು. ನೀವು ಸಾಯ್ತೀರ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಿಮಗೆ 70 ಇರ್ಬೋದು, 80 ಇರ್ಬೋದು ವಯಸ್ಸು. ನೀವು ಬದುಕುಳ್ಕೊಂಡ್ರೆ ನಿಮ್ಮ ಬದುಕು ಎಷ್ಟು ದಾರುಣ ಆಗುತ್ತೆ ಮುಂದಿನ 20 ವರ್ಷದಲ್ಲಿ, ಅದರ ಊಹೆ ನಿಮಗಿದೆಯಾ? ಅದನ್ನು ಊಹೆ ಮಾಡಿಕೊಂಡು ನಾಳೆಗೆ ಅಂತ ನಾವು ಇವತ್ತನ್ನ ಕಡೆಗಣಿಸಿ ಬದುಕು ಅಂತ ನಾನು ಹೇಳ್ತಿಲ್ಲ. ನಾಳೆಗೆ ಅಂತ ಒಂದಷ್ಟು ಎತ್ತಿ ಇಡಲೇಬೇಕು.
₹1,000 ಉಳಿತಾಯ ಮಾಡೋಕ್ಕಾಗಲ್ಲ ಅನ್ನೋಂಥದ್ದು ಇಲ್ಲವೇ ಇಲ್ಲ. ನಾವು ಅನವಶ್ಯಕವಾಗಿ ಎಲ್ಲೆಲ್ಲೋ ಮಾಡ್ತೀವಲ್ಲ ಖರ್ಚು, ಆ ಖರ್ಚುಗಳನ್ನು ಉಳಿಸಿದ್ರೆ ₹1,000 ನಾವು ಇವತ್ತು ಉಳಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.